ಪ್ರಿಂಟು, ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ, ಮತ್ತು ನೀವು ಮೂರಲ್ಲೂ ಇದ್ದೀರಾ ಸರ್, ನೆಚ್ಚಿನ ಛಾಯಾಗ್ರಾಹಕರ ಮತ್ತು ಬ್ಲ್ಯಾಕ್ ಶೀಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, DOP ಅವರಿಗೆ ಅದ್ಭುತವಾದ ಸಾಂಗು, ಟೀಸರ್, ಟ್ರೈಲರ್ ಎಲ್ಲ ನೋಡಿದ್ವಿ. ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ. ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟ್ ಆಗಿರ್ತೀವಿ ಅನ್ನೋ ಒಂದು ಡಿಫ್ರೆನ್ಸು, ಅನ್ಯೂಶಲ್, ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್. ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ, ವೈಟ್ ಅಂದರೆ ಪೀಸ್, ಶಾಂತಿ ಅಂತೀವಿ. ಈ ಥರ ಏನೇನೋ ಇಲ್ಲ, ಜನಗಳನ್ನು ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಸೊ ಬ್ಲ್ಯಾಕ್ ಹ್ಯಾಸ್ ನಾವು ತುಂಬ ಯೂಸ್ ಮಾಡ್ತೀವಿ. ದೋ ವಿ ಡಿಸ್ಲೈಕ್, ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ. ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಜನರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ. ಮಿಕ್ಕಿದ್ದೆಲ್ಲ ಆಲ್ ಅದರ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್. ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿಟ್ರು ಅಂತ ಹೇಳಿದ್ದಾರೆ. ನಾನು ಅಂದ್ಕೊಂಡಿರೋ ಥರ, ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು. ಆ ಸನ್ನಿವೇಶದಲ್ಲಿ ನಾನಿಲ್ಲ. ಇಲ್ಲದೇ ಇದ್ದರೂ ಐ ಆಮ್ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ. ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ, ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ. ಅಂದರೆ ಮನಸ್ಸಿನಲ್ಲಿ ಒಂಥರ ಕಪ್ಪು ಛಾಯೆ. ಅಂದರೆ ಏನದು, ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು, ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿವೆ. ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು, ಅಸಹನೆ, ಅಸೂಯೆ, ನಮ್ಮ ಪ್ರತಿಷ್ಠೆ ಇರ್ಬೋದು, ಕೋಪ. ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ, ಯಾರ ಕೈಯಲ್ಲಿ ಹೇಳೋಕ್ಕಾಗದೇ ಇರೋದು. ಸೊ ದಟ್ ಈಸ್ ಬ್ಲ್ಯಾಕ್. ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ. ನಾವು ಹೊರಗಡೆ ತೋರಿಸ್ಕೊಳ್ಳಲ್ಲ. ವಿ ವೇರ್ ಎ ಡಿಫ್ರೆಂಟ್ ಕಲರ್. ಅಂದರೆ ಬರೀ ಕಾಸ್ಟ್ಯೂಮ್ ಅಂತಲ್ಲ, ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ನಮ್ಮ ಮನಸ್ಸಿನಲ್ಲಿರುವ ಬ್ಲ್ಯಾಕನ್ನು ತೋರಿಸ್ಕೊಳ್ಳೋದಿಲ್ಲ. ಸೊ ಜನರಲಿ ಈ ಕಥೆಯ, ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ, ಜನರಲಿ ಈ ಕಥೆ ಅಂತಲ್ಲ, ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ. ದರಿದೆ ಕಪ್ಪು ಛಾಯೆ ಹೇಳಿದ್ನಲ್ಲ, ಲಾಟ್ ಆಫ್ ಪಾಯಿಂಟ್ಸ್. ಅವನಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದಾನೆ, ಅದನ್ನು ಕಂಡುಹಿಡಿಯೋದೇನು, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಂಡುಹಿಡಿಯೋದು ಇದೆಯಲ್ಲ, ಅದೇ ಈ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು ಅದೇ ಇದರ ಮೂಲ. ಯಾಕೆಂದರೆ ನಾನೇ ಎರಡು ಮಾತಾಡಿದ್ದೀನಿ, ವಿಚ್ ಐ ಆಮ್ ಶೋರ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಹಿಯರ್, ವಿಚ್ ಇಸ್ ಟ್ರೈಲರ್ ನೋಡಿದ್ದೀರ. ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಅಂದರೆ ಕಂಡುಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಅದು ಈ ಕಥೆಯ ಮೂಲ ಆಶಯ. ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ. ಸೊ ಇಷ್ಟು ಹೇಳ್ಬೋದೆ. ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪೇ ಇದ್ದಾರೆ. ನಾನು ಒಬ್ಬನು ಬಿಟ್ಟು ಐ ಆಮ್ ಲಿಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಸ್ವಲ್ಪ ವೈಟ್ ರೆಡ್ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರ್ವೈಸ್ ಐ ಆಮ್ ಶೋರ್ ಇದರಲ್ಲಿ ಯಾರೋ ಒಬ್ಬರು ಬ್ಲ್ಯಾಕ್ ಶೀಪ್ ಇದ್ದಾರೆ. ಡೈರೆಕ್ಟ್ರು ಇರ್ಬೋದು, ನಮಗೆ ಗೊತ್ತಿಲ್ಲ ಅಲ್ವಾ. ಏನೇ ವಂಡರ್ಫುಲ್ ವರ್ಕ್ ಬೈ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಕಂಗ್ರ್ಯಾಚುಲೇಷನ್. DOP has done a great job, and Ashwini ma'am really supported very very nice concept. And of course ಡೈರೆಕ್ಟರ್ ಜೀವನ್ ಎರಡು ಮಾತು ಹೇಳಬೇಕು. ಫಸ್ಟ್ ಡೇಯಿಂದ ಇವತ್ತಿನವರೆಗೂ ನಗ್ತಾನೆ ಕೆಲಸ ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಬ್ಲ್ಯಾಕ್ ಡ್ರೆಸ್ ಹಾಕಬೇಕು ಅನ್ನೋದನ್ನು ನಗ್ತಾನೆ ಹೇಳಿದರು ನಮಗೆ. ಸೊ ಭಾಳ ಅವ್ರ ಮಾತು ಕೇಳಿಕೊಂಡು ಶಿಸ್ತುಬದ್ಧನಾಗಿ ಬ್ಲ್ಯಾಕ್ ಹಾಕೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು. ಗುಡ್ ಲಕ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್.